ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ವಿ, ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಸೊ ಇವತ್ತು ನಾನು ಅರುಣ್ ಅವರು ಮತ್ತು ಲಾವು ಸುನಿ 4 ಜನ ಬ್ಯಾಂಗ್ಳೂರ್ಗೆ ಹೋಗ್ತಾ ಇರೋದು. 2 ಕೆಲಸ ಇದೆ. ಅರುಣ್ ಅವ್ರಿಗೆ ಮತ್ತು ಸುನಿಗೆ ಬೇರೆ ಕಡೆ ಕೆಲಸ ಇದೆ, ನನಗೆ ಲಾವುಗೆ ಬೇರೆ ಕಡೆ ಕೆಲಸ ಇದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ ವ್ಲಾಗ್ನ. ಗೊತ್ತಿರಲಿಲ್ಲ ಯಾರಿಗೂ. ಇಂಟ್ರೊಡ್ಯೂಸ್ ಮಾಡ್ಕೊಡ್ರಿ. ಇವರು ನಮ್ಮ ತಮ್ಮ, ನಮ್ಮ ದೊಡ್ಡಪ್ಪ ಮಗ. ಅವ್ರ ಚಿಕ್ಕಪ್ಪ ಮಗ, ನಾನು ಅಣ್ಣ. ಅವ್ರು ಯಾರು? ಅವಳು ದೊಡ್ಡಪ್ಪ ಮಗ, ತಂಗಿ ಕುಳ್ಳಿ ಅಂತಾನೆ. ನಾನು ಯಾರು? ಮಾವನ್ ಮಗ್ಳ. ನಮ್ಮ ಬೆಸ್ಕಿ ವೆಂಕಟೇಶ್ವರ ಮಗಳು. ನನ್ನಂಗಂದ್ರೆ ನನ್ನ ವೈಫೈ ಅದು ಎಸಿ ಹೋಗ್ತಾ ಇದ್ದು. ಹಾಯ್ ಗೈಸ್, ಎಲ್ಲರೂ ಕವರ್ ಆಗ್ತಿದೀವ ಇಲ್ಲ ಕಾಲಲ್ಲಿ ಕಿತ್ಕೊಂಡ್ಬಂದಿರೋದಂತ ಲಾವಣಿ ಮಾಡೋದು ನೋಡಿ. ಇಬ್ಬರು ಮಾತಾಡ್ರಿ. ಹೇಳ್ಕೊಡ್ತಾನೆ ಬ್ಲಾಗ್ ಮಾಡೋದ ಗೊತ್ತಾ? ನೀವಿಬ್ರು ಮಾತಾಡ್ರಿ ಅಂತಾನೆ. ಈಗ ಏನ್ ಮಾತಾಡ ಹೇಳ್ಕೊಡ. ಇಲ್ಲಿ ಗಾಡಿಗೆ ಕೇಳಿಸಲ್ಲ, ಅದು ಇಳಿಸಿದ್ಮೇಲೆ. ಎಲ್ಲಿಗೆ ಹೋಗ್ತಿದೀವಿ ಅಣ್ಣ? ಏನಕ್ಕೆ ಹೋಗ್ತಿದೀವಿ? ನಾವು ನರ್ಸರಿಗೆ ಹೋಗ್ತಿದೀವಿ, ಅವರು ಶಾಪಿಂಗ್ ಹೋಗ್ತಿದ್ದಾರೆ. ಅರುಣಂತೆಲ್ಲ ಖರ್ಚು ನಂದೇ ಬ್ರೋ ಕರ್ಕೊಂಡು ಹೋಗ್ತಿದ್ದಾರೆ ಫುಲ್. ಎಲ್ಲ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಏನೇನೋ ಮಾತಾಡಿರ್ತೀನಿ. ಏನೇನೋ ಮಾತಾಡ್ತೀವಿ. ನಮ್ದು ಕೊಡ್ತೀಯಾ? ಏನು ವಾಯ್ಸಾ? ನಿಂದೆ ಕೊಡೋದು. ಏನೇನೋ ಮಾತಾಡ್ತಿದ್ರು, ಅದಕ್ಕೆ ಮ್ಯೂಟ್ ಮಾಡದೆ ಅಂತೀನಿ. ಬಂದ್ಬಿಡ್ತಾ ನಮ್ದು. ಸುಮ್ಮನೆ ಸೀಟ್ ಬೆಲ್ಟ್ ಹಾಕೊಂಡಿದ್ದೆ. ಅಲ್ಲೇ ಲೆಫ್ಟಿಗೆ ಹಾಕ್ರಿ. ಇದು ದಾಟಕ ಆಗ್ತಾ ಹ್ಞೂ, ಜಂಪ್ ಮಾಡ್ತೀವಿ. ಹಿಂಗೆ ಇಂಡಿಕೇಟರ್ ಬಾಯ್. ವಾಟ್ರು ಅದು ದೊಡ್ಡ ಬಾಟ್ಲು ಬೇಡ, ಅದಲ್ಲೇ ಇರಲಿ. ಜಾಕೆಟ್ ಬೇಡ. ಬರ್ಬೇಕಾದ್ರೆ ಇಸ್ಕೊಂತೀನಿ, ಹೋಗ್ಬೇಕಾರೆ ನೀವು ಬಿಡು. ಬೇಡ, ಬಾಯ್. ಸೊ ಗೈಸ್, ಇವಾಗ ನಮ್ಮನ್ನು ಇಲ್ಲಿ ಮೆಟ್ರೋ ಹತ್ರ ಡ್ರಾಪ್ ಮಾಡಿ ಹೋದರು. ಅವ್ರಿಗೆ ಬೇರೆ ಕೆಲಸ ಇತ್ತು, ನಮಗೆ ಬೇರೆ ಕೆಲಸ ಇತ್ತು. ಅವರೇ ಬೇರೆ ಕಡೆ ಹೋಗಬೇಕಿತ್ತು, ನಾವೇ ಬೇರೆ ಕಡೆ ಹೋಗಬೇಕಿತ್ತು. ಸೊ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲರೂ ಒಟ್ಟಿಗೆ ಹೋದ್ರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮೆಟ್ರೋ ಹತ್ರ ಡ್ರಾಪ್ ಮಾಡಿಸ್ಕೊಂಡ್ವಿ. ಫುಲ್ ಕಾಣ್ತಿದ್ಯಾ ಬಾ ಮೇಲೆ. ಸೊ ಇವಾಗ ನಾವು ಮೆಟ್ರೋದಲ್ಲಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ನಮ್ಮ ಕೆಲಸ ಇರೋದು ಚಿಕ್ಕಪೇಟೆನಲ್ಲಿ, ಅವ್ರದ್ದಿರೋದು ಬೇರೆ ಏರಿಯಾದಲ್ಲಿ. ಸೊ ಮುಗಿಸ್ಕೊಂಡು ಆದರೆ ಹೋಗ್ಬೇಕಾದ್ರೆ ಒಟ್ಟಿಗೆ ಹೋಗ್ತೀವಿ, ಇಲ್ಲ ಅಂತಂದರೆ ನಾವು ಬೇರೆ ಕಡೆ ಹೋಗೋದು, ಅವ್ರು ಬೇರೆ ಕಡೆ ಹೋಗೋದು. ಅವ್ರು ಕಾರಲ್ಲಿ ಹೋಗ್ತಾರೆ, ಇಲ್ಲ ನಾವು ಟ್ರೈನ್ ಹತ್ತೀವಿ ಅಷ್ಟೇ. ಸೊ ಇವಾಗ ಟಿಕೆಟ್ ತೊಗೋಬೇಕು ಚಿಕ್ಕಪೇಟೆಗೆ. ಟಿಕೆಟ್ ತೊಗೊಂಡು ಮೆಟ್ರೋ ಹತ್ತುವ ಹೋಗ್ಬೇಕು. ಟ್ರೈನ್ ಬಂತು. ಬಂತಾ?
ತುಂಬ ದಿನ ಆದಮೇಲೆ ನಾನು ಬೆಂಗಳೂರಿಗೆ ಬರ್ತೀನಿ ಗೈಸ್. ಅದು ಮೆಟ್ರೋದಲ್ಲಿ ಓಡಾಡ್ತೀನಿ. ಇವ್ರು ಬರ್ತಾಯಿದ್ರು ಬಟ್ ನಾನು ಬಂದಿರಲಿಲ್ಲ. ಆಲ್ಮೋಸ್ಟ್ 1 ಇಯರ್ ಆಯಿತಾ. ಇವತ್ತು ಬಂದು ಆರಾಮಾಗಿದೆ, ಖಾಲಿ ಇದೆ ಮೆಟ್ರೋ. ಆರಾಮಾಗಿ ಚಿಕ್ಕಪೇಟೆವರೆಗೂ ಬರ್ಬೋದು ಅಷ್ಟೇ. ಇದೇ ಫಸ್ಟ್ ಸ್ಟಾಪ್ ಅಲ್ವಾ, ಅದಕ್ಕೆ ಖಾಲಿ. ಗೈಸ್ ಇವಾಗ ಚಿಕ್ಕಪೇಟೆ ರೀಚ್ ಆಗಿದ್ದೀವಿ. ಎಕ್ಸಿಟ್ ಆಗಬೇಕು ಇವಾಗ ಮೆಟ್ರೋ ಸ್ಟೇಷನಿಂದ. ಸೊ ಇಲ್ಲಿಂದ ಹೊರಗಡೆ ಹೋಗಿ ಚಿಕ್ಕಪೇಟೆ ಒಳಗೆ ಹೋಗಿ ನಮ್ಮ ಕೆಲಸನ ಮುಗಿಸ್ಕೊಂಡು ಆಮೇಲೆ ಎಲ್ಲಿ ಹೋಗೋದು ಗೊತ್ತಿಲ್ಲ, ಇಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮಳೆ ಬಂದಿಲ್ಲ ಅಂದರೆ ಸಾಕು ಗೈಸ್. ಇಲ್ಲಿ ಬೆಂಗಳೂರಲ್ಲಿ ಯಾವಾಗ ಬೇಕೋ ಆವಾಗ ಮಳೆ ಬರ್ತಾನೆ ಇರುತ್ತೆ. ಇವತ್ತು ನಮ್ಮ ಕೆಲಸ ಮುಗಿಯೋವರೆಗೂ ಮಳೆ ಬಂದಿಲ್ಲ ಅಂದರೆ ಸಾಕು. ಮತ್ತು ಇಲ್ಲಿ ಅರುಣವ್ರು ಕಾಲ್ ಮಾಡ್ತಾರೆ, ಅವ್ರ ಕೆಲಸ ಮುಗಿದ್ರೆ ಬೇಗ ಕೆಲಸ ಮುಗಿದ್ರೆ ಅವರು ಬರ್ತಾರೆ, ಇಲ್ಲ ಅಂದರೆ ಅವ್ರು ಹಂಗೆ ಹೊರಡ್ತಾರೆ. ನಮ್ದು ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ನೋಡೋಣ ಒಟ್ಟಿಗೆ ಹೋಗೋದಾ ಇಲ್ಲ ನಾವು ಟ್ರೈನಲ್ಲಿ ಹೋಗೋದಾ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆಮೇಲೆ ಎಲ್ಲ ಮುಗಿದ್ಮೇಲೆ ಡಿಸೈಡ್ ಮಾಡಬೇಕು. ಸೊ ಇವಾಗ ಮೆಟ್ರೋ ಸ್ಟೇಷನಿಂದ ಎಕ್ಸಿಟ್ ಆಗ್ತಿದ್ದೀವಿ. ಬನ್ನಿ ಹೋಗುವ, ನಮ್ಮ ಕೆಲಸ ಮುಗಿಸಿ ಆಮೇಲೆ ಸಿಗ್ತೀನಿ ಗೈಸ್. ನಾವು ಮ್ಯಾಂಗೋ ಮೇಳಕ್ಕೆ ಬಂದಿದ್ದೀವಿ ಮಲ್ಲೇಶ್ವರಮಲ್ಲಿ. ಊಟ ಮಾಡೋಣ ಅಂತ. ಚೆನ್ನಾಗಿಲ್ಲ, ರಶ್ ಇಲ್ಲ. ನಾವು ಬಂದ ತಕ್ಷಣ ಆರಾಮಾಗಿ ಟೋಕನ್ ತೊಗೊಂಡ್ವಿ. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ತುಂಬ ದಿನ ಅನ್ಕೊಂತಿದ್ವಿ ಬರ್ಬೇಕಂತ, ಬಟ್ ತುಂಬ ರಶ್ ಇತ್ತು, ಬಂದಿರಲಿಲ್ಲ. ಇವಳು ಬಂದ್ಬಿಟ್ಟು ವಾಪಸ್ ಹೋಗಿದ್ಲು. ತುಂಬ ಚೆನ್ನಾಗಿದೆ. ಇವತ್ತು ಬಂದಿದ್ದೀವಿ. ಚೆನ್ನಾಗಿ ಹೇಗಿರುತ್ತೆ ನೋಡೋಣ. ಟೇಸ್ಟ್ ಆಗಿರುತ್ತೆ ನೋಡಿ. ಉಲ್ಟಾ ಕಾಣಿಸುತ್ತೆ. 900 ರುಪೀಸ್ ಇದೆ. 2 ಮೀಲ್ಸ್ಗೆ 900 ತೊಗೊಂಡಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಗೈಸ್ ಇವಾಗ ಊಟಕ್ಕೆ ಬಂದ್ವಿ. ಯಾವುದೋ ಮದುವೆ ಮನೆಗೆ ಊಟಕ್ಕೆ ಬಂದಂಗೆ ಅನ್ನಿಸ್ತೈತೆ. ಮದುವೆ ಮನೆ ಊಟಕ್ಕೆ ಬಂದಂಗೆ ಅನಿಸ್ತಿದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ, ಏನೇನು ವೆರೈಟೀಸ್ ಇರುತ್ತೆ ಅಂತ ನೋಡೋಣ. ಸೊ ಬಾಳೆ ಎಲೆಲ್ಲ ತೊಳ್ಕೊಂಡು ರೆಡಿಯಾಗಿ ಕೂತಿದ್ದೀವಿ. ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನಾವು. ಆ್ಯಕ್ಚುಲಿ ಇವತ್ತು ನೆನಪೇ ಇರಲಿಲ್ಲ ಅಲ್ವಾ ಇಲ್ಲಿ ಬರಬೇಕು ಅಂತ. ಬರಬೇಕಾದ್ರೆ ನೆನಪು ಮಾಡ್ಕೊಂಡ್ವಿ. ಸೊ ಇದೇ ಅಲ್ವಾ ಮ್ಯಾಂಗೋ ಮೇಳ, ಹೋಗಿ ಬರೋಣ ಅಂತ. ಇವಾಗ ನೀನು ಮುಗಿದಿದೆ 2 ದಿನ ಅನಿಸುತ್ತೇನಪ್ಪ. 14th ಇರುತ್ತೆ. 14th ಲಾಸ್ಟ್, ಆಮೇಲೆ ಇರಲ್ಲ. ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ ಬಟ್ ಇರಲಿಲ್ಲ, ಬರ್ತಿದ್ದಿಲ್ಲ. ಎಲ್ಲ ಖಾಲಿ ಮಾಡಬೇಕು, ವೇಸ್ಟ್ ಮಾಡೋಂಗಿಲ್ಲ. ಚೆನ್ನಾಗಿದೆ. ನಿಂಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ. ಇದಕ್ಕಾ ಯಾವುದು ನಂಗೆ ಗೊತ್ತಿಲ್ಲ. ಇದೋದಿಯಾ ಸುಸ್ತಾಗಿ ಹೋಗ್ಬಿಟ್ಟೆ ತಿಂದ್ಬಿಟ್ಟು. ಹೆಂಗಿತ್ತು ಊಟ? ಊಟ ಇಲ್ಲ ಅಂದರೆ ಸುಸ್ತಾಗೋದು. ಓಕೆ, ತಿಂದ್ಬಿಟ್ಟು ಸುಸ್ತಾಗ್ತಿರೋ ನಾನೇ. ಸಖತ್ತಾಗಿತ್ತಲ್ಲ. ಬಟ್ ನಮ್ಮಂಥವ್ರು ಬಂದರೆ ಗೊತ್ತಾಗಲ್ಲ ಬಿಡು. ನಮ್ಮಂಥವ್ರು ಏನು ತಿನ್ನ ಖಾಲಿ ಮಾಡಲ್ಲ ಜಾಸ್ತಿ. ತುಂಬ ವೆರೈಟೀಸ್ ಇತ್ತು. ಅಷ್ಟೇ. 249 290 ಸುಸ್ತಾಗಿ ಹಿಂಗಾಗಿ ನೋಡಿ ಕಾಣಿಸ್ತಾ ಇಲ್ಲ.
ಇಲ್ಲಿ ಇವಾಗಲ್ಲ ನೈಟ್ 1 ಗಂಟೆ ನೋಡೋಕೆ ರಾಮೇಶ್ವರಂ ಕಿತ್ತೂರು 1 ಎಕರೆ 1.5 ಎಕರೆ ಮುಗಿತಲ್ಲ. ಮ್ಯಾಂಗೋ ಮೇಳ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಹಂಗಮ್ಮಳ ಇಲ್ಲ ನೈಟು ಊಟ ಬೇಡ, ಹೊಟ್ಟೆ ಇವಾಗ ತಿಂದಿರೋ ಥರ ಫುಲ್ ಆಗ್ಬಿಟ್ಟಿದೆ 2 ಅವರ್ಸ್ ಆದ್ರೂ. ಫುಲ್ ಟಯರ್ಡ್ ಗೈಸ್ ಎಲ್ಲರೂ. ಇವಾಗ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು. ಚಿಕ್ಕಪೇಟೆಯಿಂದ ಮಲ್ಲೇಶ್ವರಮಿಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ಏನೇನೋ ತೊಗೊಂಡು ಅಷ್ಟೊತ್ತಿಗೆ ಇವರು ಬಂದರು ನಮ್ಮನ್ನು ಪಿಕ್ ಮಾಡೋಕ್ಕೆ. ಸೇ ಹಾಯ್ ಅರುಣ್ ಅವರೇ. ಸೇ ಹಾಯ್. ನಮಸ್ಕಾರ. ನಮಸ್ಕಾರ. ಸೊ ಇಲ್ಲೇ ಮಲ್ಲೇಶ್ವರಂಗೆ ಬಂದರು ಪಿಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ದೊಡ್ಡಬಳ್ಳಾಪುರದಿಂದ ನಮ್ಮನ್ನು ಪಿಕ್ ಮಾಡೋಕ್ಕೆ ಮಲ್ಲೇಶ್ವರಮಿಗೆ ಬಂದಿದ್ದಾರೆ. ಈ ಥರ ಇರುತ್ತೆ. ಸೊ ಇವಾಗ ಹೊರಟಿದ್ದೀವಿ ಊರ ಕಡೆಗೆ. ಅಷ್ಟೇ ಗೈಸ್, ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ವ್ಲಾಗ್ ಮಾಡೋಕ್ಕೆ ಎನರ್ಜಿ ಇಲ್ಲ. ಏನರ್ಷ ಬಾಯ್ 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 ಬಾಯ್. ಬಾಯ್. ಫೋನ್ ಮಾಡಿ ಯಾರಿಗೆ ಫೋನ್ ಮಾಡ? ಫೋನ್ ಆನ್ ಮಾಡ್ಕೊಳ್ಳು. ಸಿಮ್ ಹಾಕಿ ಗಾಡಿ ಹೋಗಿತ್ತಲ್ಲ. ಹಾಂ ಸರಿ ಬಾಯ್. ಸೊ ಗೈಸ್ ಆನ್ ದಿ ವೇ ಹೋಗ್ತಾ ನಮ್ಮ ಮನೆಯವರು ಟೀ ಬ್ರೇಕ್ ತೊಗೋತಾ ಇದ್ದಾರೆ. ಕಾಫಿ ಕುಡಿಯೋಣ ಅಂತ ಹೇಳಿ ನಿಲ್ಸಿದ್ದೀವಿ. ಟೈರ್ಡ್ ಆಯ್ತಾ? ದೊಡ್ಡಬಳ್ಳಾಪುರ, ಬೆಂಗಳೂರು, ಮಾಗಡಿ, ದೊಡ್ಡಬಳ್ಳಾಪುರ, ಬಿಟ್ಟು ಅಯ್ಯಪ್ಪ, ಮಲ್ಲೇಶ್ವರಂ ನಮ್ಮ ಕಡೆ. ಅದೇ ನೀನು ಹಿಂಗೆ ಬಂದಿದ್ರೆ ನಿನಗೆ ಈಸಿ ಆಗ್ತಿತ್ತು. ನಮ್ಮನ್ನು ಪಿಕ್ ಮಾಡ್ದಲ್ಲ, ದೂರ ಅನಿಸ್ತು. 4 ಗಂಟೆಗೆ ಮನೆಗೆ ಹೋಗಿ ಊರಿಗೆ ಹೋಗಿರೋದು. ಅದಕ್ಕೆ ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಇವರು ಒಂದು ರೌಂಡ್ ನಿದ್ದೆ ಮಾಡಿದ್ರು ಚೆನ್ನಾಗಿ. ಇಲ್ಲಿ ನೋಡ್ರಿ, ನಿದ್ದೆ ಆಯ್ತಾ ಚೆನ್ನಾಗಿ? ಇನ್ನು ನಿದ್ದೆ ಮಾಡಲಿದ್ದಾರೆ. ಗೊತ್ತಿಲ್ಲ ನನಗೆ. ಇಲ್ಲಿ ಯಾವುದೋ ಕೆಫೆ ಇದೆ, ಲೆವಿಸ್ಟಾ ಅಂತ ಹೇಳ್ಬಿಟ್ಟು, ಇಲ್ಲಿ ಟೀ ಅಲ್ಲ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಎಲ್ಲ ಧಾರಣ ಬರ್ತೀವಿರು. ಅದು ಗೊತ್ತಾಗುತ್ತೆ ಅವಾಗ ಅಮೌಂಟ್